ಮುಖ್ಯಮಂತ್ರಿಗಳ ಒಂದು ಸಂಕಲ್ಪ ಆಗಿತ್ತು. ಹಸಿದವರಿಗೆ ಕಡಿಮೆ ದುಡ್ಡಲ್ಲಿ ಅವರಿಗೆ ತಿಂಡಿ, ಊಟ, ಅನ್ನಭಾಗ್ಯ ಅನ್ನೋ ಕಾರ್ಯಕ್ರಮನ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ನಾವು ಯಶಸ್ವಿಯನ್ನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಸಂಕಲ್ಪ ಆಗಿತ್ತು. ಕಾಯಕವನ್ನೇ ನಂಬ್ಕೊಂಡಿರುವಂತ ಎಷ್ಟೋ ಜನ ಕಾರ್ಮಿಕರು, ರೈತರು, ವಿದ್ಯಾವಂತರು ಬೆಳಗ್ಗೆ ಇದ್ರೆ 5 ಗಂಟೆಗೆ ಬಿಡ್ತಾರೋ 6 ಗಂಟೆಗೆ ಬಿಡ್ತಾರೋ ನಗರ ಭಾಗಕ್ಕೆ, KGF ನಗರ ಭಾಗಕ್ಕೆ ಅವ್ರದೇ ಆದ ಕಷ್ಟಗಳಿಂದ ಬರ್ತಾ ಇದ್ರು. ಹಾಸ್ಪಿಟಲ್ಗೆ ಎದುರುಗಡೆ ನಾವು ಇಂದಿರಾ ಕ್ಯಾಂಟೀನ್ ಮಾಡಿದೀವಿ. ಪೌರ ಕಾರ್ಮಿಕರಿಗೆ ಅನುಕೂಲ ಆಗುವಂಗೆ ಇಂದಿರಾ ಕ್ಯಾಂಟೀನ್ ಮಾಡಿದೀವಿ. ಆಟೋ ಓಡಿಸುವಂತವ್ರು ಬೆಳಗ್ಗೆ ಇದ್ರೆ 5 ಗಂಟೆಗೆ, 4 ಗಂಟೆಗೆ ಟ್ರೈನ್ ಟೈಮ್ಗೆ ಆಟೋ ಅಲ್ಲಿ ಕರ್ಕೊಂಡೋಗಿ ಎಷ್ಟೋ ಜನ ಪ್ರಯಾಣಿಕರನ್ನ ಅವ್ರನ್ನ ಟೈಮ್ಗೆ ಮುಗಿಸೋಂತ ಕೆಲಸ ಮಾಡ್ತಾ ಇರೋಂತವ್ರಿಗೆ ನಾವು 1.5-2 ವರ್ಷದಿಂದ ನಾವು ಸಂಕಲ್ಪ ಮಾಡಿದ್ವಿ ಇಂದಿರಾ ಕ್ಯಾಂಟೀನ್ ಈ ಜಾಗದಲ್ಲಿ ತರಬೇಕು, ಇದರ ಅವಶ್ಯಕತೆ ಇದೆ, ಬೇಡಿಕೆ ಇದೆ ಅಂತ ಅಂದ್ಬಿಟ್ಟು ಬಹಳ ಪ್ರಯತ್ನ ಮಾಡ್ತಾ ಬಂದ್ವಿ. ಇವತ್ತು ಆ ದಿನ, ಆ ಕನಸು ನನಸಾಗುವಂತ ದಿನ ಬಂದಿದೆ. ಇವತ್ತು ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆ ಮಾಡ್ತಾ ಇದೀವಿ. 1 ತಿಂಗಳ ಹಿಂದೆನೆ ನಾವು ಡೇಟ್ ಎಲ್ಲ ತಗೊಂಡಾಗ ಮಾಡಬೇಕಾಯ್ತು. ಕಾರಣಾಂತರಗಳಿಂದ ನಾವು ಉಸ್ತುವಾರಿ ಮಂತ್ರಿಗಳು ಬರಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ವಿ. ಅವರು ಕೆಲಸದ ಒತ್ತಡದಲ್ಲಿ ಅವ್ರಿಗೆ ಡೇಟ್ ಕೊಡಕ್ಕಾಗದೇ ಇದ್ದಿದ್ರಿಂದ ನಾವೇ ಇವತ್ತು ಒಳ್ಳೆ ದಿನ ಅಂತ ಅಂದ್ಬಿಟ್ಟು ಆಲೋಚನೆ ಮಾಡಿ ನಿಧಾನ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮಾಡಿದ್ವಿ. KGFಗೆ ವಿಶೇಷವಾಗಿ ಇದು ಬಹಳ ಜನಕ್ಕೆ ಇದು ಉಪಯೋಗ ಆಗುತ್ತೆ. ಬೆಳಗ್ಗೆ 500 ಜನಕ್ಕೆ ತಿಂಡಿ, ಮಧ್ಯಾಹ್ನ 500 ಜನಕ್ಕೆ ಊಟ, ಮತ್ತೆ ರಾತ್ರಿನೂ 500 ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಈ ರೀತಿಯ ಸಿಸ್ಟಮ್ ಒಂದು ದಿನಕ್ಕೆ 1500 ಜನಕ್ಕೆ ಇಲ್ಲಿ ತಿಂಡಿ, ಊಟ ಮತ್ತೆ ರಾತ್ರಿಯ ಊಟದ ವ್ಯವಸ್ಥೆಗಳಿರುತ್ತೆ. ಆ ತರನೇ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿರೋದು. ಮತ್ತೆ ಇದಕ್ಕೆ ಹೆಚ್ಚಿನ ಜನಸಂಖ್ಯೆ ಏನಾದ್ರೂ ಬರೋದು, ಮತ್ತೆ ಇಂದಿರಾ ಕ್ಯಾಂಟೀನ್ ಮೇಲೆನೆ ಅವಲಂಬಿತರಾಗಿರ್ತಾರೆ ಅನ್ನುವಂತ ಸಂದರ್ಭದಲ್ಲಿ ಮತ್ತೆ ನಾವು ಪ್ರಪೋಸಲ್ ಕಳಿಸಬೇಕಾಗತ್ತೆ. ಥ್ರೂ DC-ನೇ ಪ್ರಪೋಸಲ್ ಕಳಿಸಬೇಕಾಗತ್ತೆ. ಇವತ್ತು ಬೆಳಗ್ಗೆ ಅಂದ್ರೆ ಪ್ರತಿದಿನ ಬೆಳಗ್ಗೆ 500 ಜನಕ್ಕೆ ತಿಂಡಿ ₹5 ಅಷ್ಟು ಕೊಟ್ರೆ ತಿಂಡಿ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ ₹10 ಕೊಟ್ರೆ ಊಟದ ವ್ಯವಸ್ಥೆ ಇರುತ್ತೆ. ಆ ರೀತಿನೇ ಎಲ್ಲ ಇಡೀ ರಾಜ್ಯದಲ್ಲಿ ಯಾವ ವ್ಯವಸ್ಥೆ ಇರುತ್ತೆ, ಸಿಸ್ಟಮ್ ಇರುತ್ತೆ, ಅದೇ ಸಿಸ್ಟಮೇ ಇಲ್ಲೂ ಇರುತ್ತೆ. ಬಟ್ ಇದರ ಬೇಡಿಕೆ KGF ಅಲ್ಲಿ ಜಾಸ್ತಿ ಇದ್ದಿದ್ರಿಂದ ಈ ದಿನ ಅದು ಆ ಸಂಕಲ್ಪ ಪೂರ್ಣ ಆಗಿರೋದ್ರಿಂದ, ಯಶಸ್ವಿ ಆಗಿರೋದ್ರಿಂದ, ಲೋಕಾರ್ಪಣೆ ಆಗಿರೋದ್ರಿಂದ ಇವತ್ತು ನಮ್ಮ ಜಿಲ್ಲೆಯಿಂದ DC ಅವರು ಕೂಡ ಈ ಕಾರ್ಯಕ್ರಮನ ಯಶಸ್ವಿ ಮಾಡಕ್ ಬಂದಿದ್ದಾರೆ, ಲೋಕಾರ್ಪಣೆ ಮಾಡ್ಲಿಕ್ಕೆ. ಮತ್ತೆ ನಮ್ದೇ SP ಅವರು, ತಹಸೀಲ್ದಾರ್ ಅವರು, ನಗರಸಭೆ ಆಯುಕ್ತರು, ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಸರ್ಜನ್ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಅನ್ನದಾನ ಅನ್ನೋದು ಅದಕ್ಕೆ ಅಷ್ಟು ಗೌರವ ಇದೆ. ಅದು ಸಂಕಲ್ಪ ಮಾಡಿದ್ದಾರೆ ಸರ್ಕಾರ. ಎಷ್ಟು ದೂರದೃಷ್ಟಿ ಇದ್ರೆ ಅವರಿಗೆ ₹5ಗೆ ಒಬ್ಬ ಬಡವರು ಇಲ್ಲಿ ಹೊಟ್ಟೆ ತುಂಬುವಂತ ಆಲೋಚನೆ ಮಾಡಿದ್ರೆ ಅವ್ರ ಸಂಕಲ್ಪ ಎಷ್ಟು ದೂರದೃಷ್ಟಿ ಇದ್ರೆ ಇದು ಯಶಸ್ವಿ ಆಗಿದೆ. ಇಡೀ ರಾಜ್ಯದಲ್ಲಿ ಯಶಸ್ವಿ ಆಗ್ತಾ ಬರ್ತಾ ಇದೆ. ಮೊದಲೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ಮಾತ್ರ ಇಂದಿರಾ ಕ್ಯಾಂಟೀನ್ ನೋಡಿದ್ವಿ. ಅವಾಗೆಲ್ಲ ನಮ್ಮ ಡೈಲಿ ಟ್ರಾವೆಲರ್ಸ್ ನೋಡ್ಕೊಂಡು ಬಂದು ಇಂದಿರಾ ಕ್ಯಾಂಟೀನ್ ಯಾವತ್ತು ನೀವು KGFಗೆ ತರ್ತೀರಾ ಅಂತ ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ದಾರೆ. ಯಾವ್ಯಾವ ತರನೋ ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಈ ದಿನ ಖುಷಿಯಾಗಿ ಹೇಳ್ತಾ ಇದೀವಿ, ಇವತ್ತು ನಮ್ಮ KGF ಅಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಬಂದಿದೆ. ನೀವು ಎಲ್ಲಿ ಬೆಂಗಳೂರಲ್ಲಿ ನೋಡ್ತಾ ಇದ್ರಿ, ಅದು ಇವತ್ತು KGF ನಗರ ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದಿದೆ ಅಂತ ನಾನು ಖುಷಿಯಾಗಿ ಹೆಮ್ಮೆಯಿಂದ ಲೋಕಾರ್ಪಣೆ ಮಾಡಿದ್ದಾದ್ಮೇಲೆ ಹೇಳ್ತಾ ಇದೀವಿ. ಇದರ ಎಲ್ಲ ಪ್ರಯತ್ನ ನಿಮ್ಮ ಉದ್ದೇಶ ಆಗಿತ್ತು, ನಿಮ್ಮ ಆಲೋಚನೆ ಆಗಿತ್ತು, ಮುಖ್ಯಮಂತ್ರಿಗಳ ಒಂದು ಸಂಕಲ್ಪ ಆಗಿತ್ತು. ಹಸಿದವರಿಗೆ ಕಡಿಮೆ ದುಡ್ಡಲ್ಲಿ ಅವರಿಗೆ ತಿಂಡಿ, ಊಟ, ಅನ್ನಭಾಗ್ಯ ಅನ್ನೋ ಕಾರ್ಯಕ್ರಮನ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ನಾವು ಯಶಸ್ವಿಯನ್ನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಸಂಕಲ್ಪ ಆಗಿತ್ತು. ಅದಾದ್ಮೇಲೆ ಇಂದಿರಾ ಕ್ಯಾಂಟೀನ್ 5 ವರ್ಷಗಳಿಂದ ನೆಲಗುಂದಿಗೆ ಬಿದ್ದಿದ್ದಂತ ಇಂದಿರಾ ಕ್ಯಾಂಟೀನ್ ಮತ್ತೆ ಪುನರ್ಜೀವ ತುಂಬಿ ಮುಖ್ಯಮಂತ್ರಿಗಳ ಆ ದೂರದೃಷ್ಟಿ, ಅವರ ಸಂಕಲ್ಪದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿ